ನೋಡಿ ಕಲಿಬೇಕು, ಕೇಳಿ ಕಲಿಬೇಕು, ಮಾಡಿ ಕಲಿಬೇಕು, ಅವಶ್ಯ ಕಲಿಬೇಕು. ಅದರಿಂದ ನಮ್ಮ ಭಾವಿ ಜೀವನ ಬಹಳ ಚಂದ ಆಗ್ತದೆ. ಇವಾಗ ಎಲ್ಲ ಕಲಿಯೋದು. ಆ ಬಳಿಕ ಎರಡನೇದಕ್ಕೆ ಬರ್ತೇವೆ, ಮಧ್ಯಮ ಜೀವನ. ಲಗ್ನ ಆದ ಬಳಿಕ ಮಕ್ಕಳ ಆಗಿ ಮಕ್ಕಳು ಆಗೋ ತನಕ ಇದು ಮಧ್ಯಮ ಜೀವನ. ಮಕ್ಕಳ ಲಗ್ನ ಆಗಿ ಒಂದೆರಡು ಮಕ್ಕಳಾಗೋ ತನಕ ಮಧ್ಯಮ ಜೀವನ. ಇದು ಬಹಳ ಮಹತ್ವದ್ದು. ಇದು ಕ್ರಿಯಾತ್ಮಕ ಜೀವನ. ಇಲ್ಲಿ ಬಹಳ ದೊಡ್ಡ ತಪಸ್ಸು. ಅಲ್ಲಿ 4 ಥರದಿಂದ ಆ ವ್ಯಕ್ತಿ ಬಾಳಬೇಕಾಗ್ತದೆ. 4 ಸಂಗತಿಗಳನ್ನು ಪಾಲಿಸಬೇಕು. ಅದು ಅವನ ನೀತಿ, ಅದು ಅವನ ತಪಸ್ಸು. ಮೊದಲನೇದ್ದು ನೋಡೇವಿ. ಏನು ಮಾಡೋದು? ಕಣ್ಣು ಆ ಕಡೆ ಹೋಗಬಾರ್ದು. ಅತ್ತ ಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಹೇಳಿಲ್ಲ? ಹಂಗೆ ಮನಸ್ಸು ಆ ಕಡೆ ಹರಿಬಾರದು. ಯಾವಾಗ ಪ್ರಪಂಚದಾಗ ತೊಡಗೇವಿ ಅಂದಾಗ ನಿಷ್ಠೆ ಇರೋದು. ಲಗ್ನ ಆಗಿ ದೇಹ ಬಿಡೋ ತಕ ಲಗ್ನ ಆಗಾಗ ಹೆಂಗಿದ್ರೋ ಹಂಗೆ. ಅದು ಕಣ್ಣು ತಪ್ಪಾಗಬಾರದು, ಕಿವಿ ಮಾಡಬಾರದು, ಮನಸ್ಸು ತಪ್ಪಾಗಬಾರದು. ಗೃಹಸ್ಥಾಶ್ರಮ ಅಂದರೆ ಒಂದು ದೊಡ್ಡ ತಪಸ್ಸ.